ನಗರದ ಹೃದಯ ಭಾಗದಲ್ಲಿರುವಂಥ ಒಂದು ಕಟ್ಟಡಕ್ಕೆ ನಿನ್ನೆ ಆಕಸ್ಮಿಕವಾಗಿ ಬೆಂಕಿ ಅವಘಡಾಗಿ ಬಹಳಷ್ಟು ಈಗಾಗಲೇ ನಾವು ನಿನ್ನೆ ನೋಡಿದ್ದೇವೆ. ಆದರೆ ಇಲ್ಲಿ ಖುದ್ದಾಗಿ ಒಳಗೆ ಬಂದು ಪರಿಶೀಲನೆ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ನಗರಸಭೆಯ ಪೌರಾಯುಕ್ತರು, ನಗರಸಭೆ ಮಾಜಿ ಅಧ್ಯಕ್ಷರು, ಪ್ರಮುಖರು ಸೇರಿಕೊಂಡು ಇಲ್ಲಿ ಭೇಟಿ ಮಾಡಿ ಇಲ್ಲಿ ಆದ ನಷ್ಟಗಳ ಬಗ್ಗೆ ಸರ್ಕಾರದಿಂದ ಗರಿಷ್ಠ ಏನೆಲ್ಲ ಪರಿಹಾರ ಒದಗಿಸಲಿಕ್ಕಾಗ್ತದ ಬಗ್ಗೆ ಈಗಾಗಲೇ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದೆ. ನಿನ್ನೆ ತಾನೇ DC ಅವರ ಹತ್ರ, ಅದೇ ರೀತಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ತಕ್ಷಣ ಯಾಕೆಂದೇಳಿದರೆ ಪರಿಹಾರಕ್ಕಿಂತ ಮೊದಲು ಇಲ್ಲಿಂದ ನಷ್ಟಗಳಾಗುವುದನ್ನು ಕಡಿಮೆ ಮಾಡುವ ದೃಷ್ಟಿಯಲ್ಲಿ ಇನ್ನವರಿಗೆ ಸೂಚನೆಗಳನ್ನು ನೀಡಿದ್ದೇವೆ. ಇನ್ನೇನಂತೇಳಿದರೆ ಇವತ್ತು ಉಡುಪಿ ಜಿಲ್ಲೆಯಾಗಿ ಅಪ್ಗ್ರೇಡ್ ಆಗಿದ್ರು ಕೂಡ ಇವತ್ತು ಕೆಲವೊಂದು ವ್ಯವಸ್ಥೆಗಳಲ್ಲಿ ನಾವು ಭಾಳಷ್ಟು ಹಿಂದೆ ಇದ್ದೇವೆ. ಯಾಕಂತೇಳಿದರೆ ಈಗಾಗಲೇ ನಮ್ಮ ಮಲ್ಪೆ ಅಗ್ನಿ ದುರಂತದ ಸಂದರ್ಭ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಭಾಳಷ್ಟು ನಷ್ಟ ಆದ ಸಂದರ್ಭದಲ್ಲಿ ನಾವೆಲ್ಲ ಹೋರಾಟ ಮಾಡಿ ಮಲ್ಪೆ ಹಾರ್ಬರ್ ಒಳಗೆ ಒಂದು ಫೈರ್ ಸ್ಟೇಷನ್ ಅನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನ ಆಗಿತ್ತು. ಅದರ ಜೊತೆಗೆ 2 ಆ ಘಟಕಗಳನ್ನು ಫೈರ್ ಇಂಜಿನ್ ವೆಹಿಕಲ್ ಅನ್ನು ಒದಗಿಸಿತ್ತು. ಆದರೆ ಇವತ್ತೇನಾಗಿದೆ ಅಂತೇಳಿ 15 ವರ್ಷ ಹಿಂದಿನ ಆ ವೆಹಿಕಲ್ಗಳಾಗಲಿಕ್ಕೆ ಹೋಗಿ ಇವತ್ತು ಸರಿಯಾದ ಸಮಯಕ್ಕೆ ಆ ಒಂದು ಘಟನೆ ಆದಾಗ ಅದನ್ನು ಬಳಕೆ ಮಾಡಲಿಕ್ಕೆ ಅದು ವಿಫಲವಾಗಿದೆ. ಅದರ ಜೊತೆಗೆ ಈಗಾಗಲೇ ಹೆಚ್ಚುವರಿಯಾಗಿ ಬ್ರಹ್ಮಾವರ ಮತ್ತು ಮಣಿಪಾಲದಲ್ಲಿ ಈಗಾಗಲೇ ಹೊಸ ಇದನ್ನು ಫೈರ್ ಸ್ಟೇಷನ್ ಅನ್ನು ಕೂಡ ಸ್ಥಾಪನೆ ಮಾಡುವ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈಗಾಗಲೇ ಮಣಿಪಾಲದ ಕಾಮಗಾರಿ ಪ್ರಾರಂಭ ಆಗಿದೆ. ಒಟ್ಟಾರೆ ನಮ್ಮ ಜನರ ಸುರಕ್ಷತೆಯನ್ನು ಕಾಪಾಡೋ ದೃಷ್ಟಿಯಲ್ಲಿ ನಮ್ಗೆ ಇನ್ನಷ್ಟು ಬೇಡಿಕೆಗಳನ್ನು ಈಗಾಗಲೇ ನಾವು ನಮ್ಮ ಪರಮೇಶ್ವರ್ ಅವರ ಗಮನಕ್ಕೆ ತಂದಿದ್ದೇವೆ. ಉಡುಪಿಗೆ ಒಂದು ಫುಲ್ ಫ್ಲೆಜ್ಜಿನ ಒಂದು ಹೊಸ ಟೆಕ್ನಾಲಜಿಯ ಒಂದು ಫೈರ್ ಇದರ ಮಿಷಿನರಿಯನ್ನು ಕೊಡಬೇಕು. ಯಾಕೆಂತೇಳಿದರೆ ಅದು ಭಾಳ ವೇಗದಿಂದ ಅಭಿವೃದ್ಧಿ ಆಗ್ತಾ ಉಂಟು. ಯಾಕೆಂತೇಳಿದರೆ ಆ ಅಂಗಡಿಗಳಲ್ಲಿ ಮೊಬೈಲ್ ಇರ್ಬೋದು, ಚಪ್ಪಲ್ ಅಂಗಡಿ ಇರ್ಬೋದು, ಅದನ್ನು ನಂಬಿಕೊಂಡು ಬದುಕನ್ನು ಕಟ್ಟಿಕೊಳ್ಳುವವರಿಗೆ ಈ ರೀತಿ ದುರಂತಗಳಾದಾಗ ಭಾಳ ಅದರಿಂದ ಬದುಕು ಬರಲಿಕ್ಕೆ ಭಾಳ ಕಷ್ಟ. ಅದರಿಂದಾಗಿ ಈಗಾಗಲೇ ಭೇಟಿ ಕೊಟ್ಟಿದ್ದೇವೆ. ಜಾಗ್ರತೆ ಬಗ್ಗೆ, ಸುರಕ್ಷತೆ ಬಗ್ಗೆ ಕೂಡ ಅಂಗಡಿ ಮಾಲಕರ ಹತ್ರ ಕೂಡ ನಾವು ಮುಂದೆ ಚರ್ಚೆಗಳನ್ನು ಮಾಡಿ ಅವರ ಸೇಫ್ಟಿ ಮೆಷರ್ಸ್ ಏನಂತ ಉಂಟು ಅದೇ 100% ಅಂತ ಆಗದಿದ್ರು ಕೂಡ ಅವರ ಒಂದು ವ್ಯಾಪ್ತಿಯೊಳಗೆ ಫೈರ್ ಮಿಷಿನನ್ನು ಅಳವಡಿಸುವ ರೀತಿಯಲ್ಲಿ ಒಂದು ಅವರಿಗೆ ಮಾಹಿತಿಯನ್ನು ಕೊಡುವಂಥ ಒಂದು ಕಾರ್ಯ ಅದು ಮಾಡಲಿಕ್ಕೆ ಬಂದಿದೆ. ಅದರ ಜೊತೆಗೆ ಈಗಾಗಲೇ ಸರ್ಕಾರದ ತಹಸೀಲ್ದಾರ್ ಹತ್ರ ಇದರ ಬಗ್ಗೆ ಒಂದು ಎಷ್ಟು ನಷ್ಟಗಳಾಗಿದೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ವರದಿಯನ್ನು ಪಡ್ಕೊಂಡು ತಕ್ಷಣ ಸರ್ಕಾರದ ಗಮನಕ್ಕೆ ತಂದು ಗರಿಷ್ಠವಾಗಿ ಅದಕ್ಕೆ ಸಹಕಾರ ಮಾಡುವಂಥ ಪ್ರಾಮಾಣಿಕವಾದ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಫೈರ್ ಸರ್ವಿಸ್ನ ಒಂದು ವ್ಯವಸ್ಥೆಗಳನ್ನು ಇನ್ನಷ್ಟು ಹೆಚ್ಚಿಸುವಂಥ ಒಂದು ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಒಟ್ಟಾರೆ ನಿನ್ನೆ ನಮ್ಮ ಇಲಾಖೆಯ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ನಾವು ಎಡವಿದ್ದೇವೆ ಅಂತ ಕಾಣ್ತದೆ. ಯಾಕಂತೇಳಿದರೆ ಇರುವಂಥ ಫೈರ್ ಸರ್ವಿಸ್ ಮಿಷಿನ್ಗಳು ಇವತ್ತು ತಪ್ಪ ಸಮಯಕ್ಕೆ ಸರಿಯಾಗಿ ಅದರ ಸೇವೆಯನ್ನು ಒದಗಿಸಲಿಕ್ಕೆ ಆಗ್ತಿಲ್ಲ. ಯಾಕೆಂದರೆ ಉಡುಪಿಯಲ್ಲಿರುವಂಥದ್ದು ಆ ಫೈರ್ ಸರ್ವಿಸ್ನ ಮಿಷಿನ್ಸ್ಗಳು, ವೆಹಿಕಲ್ಗಳು ಇವತ್ತು ಔಟ್ಡೇಟೆಡ್ ಆಗಿದೆ. ಅದರಲ್ಲಿ ನೀರು ತುಂಬಿಸಿ ಇಲ್ಲಿ ಬರುವಾಗ ಸಾಧಾರಣ ಅರ್ಧ ಮುಕ್ಕಾಲು ಗಂಟೆ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರಲಿಕ್ಕೆ ತಗಲ್ತು ಉಂಟು. ಮಣಿಪಾಲ ಅಂತ ಪ್ರದೇಶಗಳಿಗೆ ಆ ರೋಡಲ್ಲಿ ಅಪ್ಪು ಏರಿದ ಭಾಗದಲ್ಲಿ ಅದು ಫುಲ್ಲಿಂಗ್ ಆದರೆ ಪವರ್ಗಳಿಲ್ಲ ಅಂತ ಭಾಳಷ್ಟು ಸಮಸ್ಯೆಗಳುಂಟು. ಈಗಾಗಲೇ ನಾವು ತಂದಿದ್ದೇವೆ. ಆದರೆ ಈ ರೀತಿಯ ಅವಘಡ ಆಗಬಾರ್ದು. ಆದರೆ ಅವಘಡ ಆಗ್ತದಿಲ್ಲ ಗೊತ್ತಿಲ್ಲ. ಆದರೆ ನಮ್ಮ ಸುರಕ್ಷತೆಯನ್ನು ನಾವು ಕಾಪಾಡೋ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ಅತಿ ಜಾಗ್ರತೆ ವಹಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಓವರಾಲ್ ಅಗ್ನಿಶಾಮಕದ ವಾಹನ 1 ಇರಲಿ 2 ಇರಲಿ, ಆದರೆ ಅವರ ಕರ್ತವ್ಯ ಏನಂತ ಹೇಳಿದ್ರೆ ಕ್ಲಪ್ತ ಸಮಯದಲ್ಲಿ ಅವರ ಸೇವೆಯನ್ನು ಒದಗಿಸಬೇಕು. ಒಟ್ಟಾರೆ ನಮ್ಮ ಇಲಾಖೆಯ ವ್ಯವಸ್ಥೆಯಲ್ಲಿ ನಾವು ಸಂಪೂರ್ಣವಾಗಿ ವಿಫಲವಾಗಿದೆ. ಈಗ ಒಂದು ವೇಳೆ ಅವ್ರು ಸರಿಯಾದ ವ್ಯವಸ್ಥೆಗಳಿರ್ತಿದ್ರೆ ಇಷ್ಟು ನಷ್ಟ ಆಗ್ತಿರ್ಲಿಲ್ಲ. ಅಂದರೆ ಬೆಂಕಿ ಹಿಡಿದ ಮೇಲೆ ಏನು ಮಾಡ್ಲಿಕ್ಕೆ ಆಗಲ್ಲ. ಆದರೆ ಒಂದು 15-20% ನಮಗೆ ಅದನ್ನು ನಂದಿಸುವಂಥ ಅವಕಾಶಗಳಿತ್ತು. ಒಟ್ಟಾರೆ ನಮ್ಮ ವ್ಯವಸ್ಥೆಗೆ ನಂತರ SP ಅವರಿಗೆ ಮಾತಾಡಿದ ನಂತರ ನಾವು ಅದೇ ರೀತಿ ಮಂಗಳೂರಿನ ವಾಹನಗಳನ್ನು ಕೂಡ ಇಲ್ಲಿ ತರುವಂಥ ವ್ಯವಸ್ಥೆ ಮಾಡಿದ್ವಿ, ಕುಂದಾಪುರದಿಂದ ತರುವಂಥ ವ್ಯವಸ್ಥೆ. ಆದರೆ ಒಳ್ಳೆಯ ವ್ಯವಸ್ಥೆ ಇದ್ದರೆ, ಟೆಕ್ನಾಲಜಿಗಳಿದ್ದರೆ ಸರಿಯಾಗಿ ಸಮಯಕ್ಕೆ ಬರಲಿಕ್ಕೆ ಆಗ್ತದೆ. ಏನಂತ ಹೇಳಿದರೆ ಮಲ್ಪೆಯಿಂದ ಉಡುಪಿ ಬರಲಿಕ್ಕೆ ಅದು ಅರ್ಧ ಗಂಟೆ ತಗೊಂಡು ಅದನ್ನೇನು ಪ್ರಯೋಜನ ಆಗುವಂಥ ಸಂದರ್ಭಗಳಿಲ್ಲ. ಒಟ್ಟಾರೆ ಉಡುಪಿಯ ಈ ಸೇಫ್ಟಿ ಮೆಜರ್ಸ್ನ ಬಗ್ಗೆ ಮುಂದೆ ಸಂಬಂಧಪಟ್ಟ DC ಅವರ ಹತ್ರ SP ಅವರ ಹತ್ರ ಇದು ಮಾಡಿ ಒಟ್ಟಾರೆ ಉಡುಪಿಯ ಜನರಿಗೆ ಒಂದು ಜಾಗೃತಿ ಮೂಡಿಸುವಂಥದ್ದು, ಅವರ ರಕ್ಷಣೆಗೆ ನೀಡುವಂಥ ಕೆಲಸಗಳನ್ನು ಮಾಡ್ತೀವಿ. ನಾನು ಈಗಾಗಲೇ ಹೇಳಿದೆ ಎಲ್ಲ ಅಂಗಡಿಯವರಿಗೆ, ಅಟ್ಲೀಸ್ಟ್ ನಿಮ್ಮ ಅಂಗಡಿಗೆ ಒಂದು ಸೇಫ್ಟಿ ಮೆಜರ್ಸ್ಗಾಗಿ ಫೈರ್ ಎಕ್ಸ್ಟೆನ್ಷನ್ 2 kg ಬರ್ತದೆ, ಅದನ್ನೊಂದು ಟ್ರೈನಿಂಗ್ ತಗೊಂಡು ಅದೇ ಅದು ಬಳಕೆ ಆಗಬಾರ್ದು, ಸಮಸ್ಯೆ ಆಗಬಾರ್ದು. ಆದರೆ ನಮ್ಮ ಜಾಗ್ರತೆಯ ದೃಷ್ಟಿಯಲ್ಲಿ ನಾವು ಎಲ್ಲ ಈಗ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಮಲ್ಪೆಯಲ್ಲಿ ಎಲ್ಲ ಬೋಟ್ಗಳಿಗೆ ನಾವು ಫೈರ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದೆ. ಏಕೆಂದರೆ ಸಮುದ್ರ ನಡಿಯಲ್ಲಿ ಅವಘಡ ಆದಾಗ ಸಂಪೂರ್ಣವಾಗಿ ಅವರಿಗೆ ಅದು ಬದುಕಲಿಕ್ಕೆ ಕಷ್ಟ ಆಗ್ತದೆ. ಹಿಂದೆ 2% ದುರಂತ ಆದಾಗ ನಾವು ನಮ್ಮ ಫೆಡರೇಷನ್ ವತಿಯಿಂದ ಉಚಿತವಾಗಿ 400 ಬೋಟ್ನವರಿಗೆ ಅದರ ಟ್ರೈನಿಂಗನ್ನು ಕೊಟ್ಟಿದ್ದೇವೆ. ಫೈರ್ ಎಕ್ಸ್ಟೆನ್ಷನ್ ಕಿಟ್ಟನ್ನು ಕೂಡ ಯಾವಾಗ ಬಳಕೆ ಮಾಡೋದು ಕೊಟ್ಟಿದ್ದೇವೆ. ಅದರಿಂದಾಗಿ ತಕ್ಷಣ ಅದರ ಬಗ್ಗೆ ಯಾಕಂದರೆ
ನಾವು ಅದನ್ನು MLA ಆಗಿ ಅಂತಲ್ಲ, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅದಕ್ಕೆ ನಾಮ್ಸ್ ಎಲ್ಲ ಉಂಟು. ಆ ನಾಮ್ಸ್ ಪ್ರಕಾರ ಎಲ್ಲ ಈ ಟಾಯ್ಸ್ ಇರುವಂಥ ಚಪ್ಪಲ್ ಅಂಗಡಿಗಳಲ್ಲಿ, ಯಾಕಂದರೆ ಬೆಂಕಿ ತಗಲಿದ ನಂತರ ಅದನ್ನು ನಂದಿಸಲಿಕ್ಕೆ ಬಹಳ ಕಷ್ಟ ಆಗಬಾರ್ದು. ಆದರೆ ಆದಾಗ ನಾವು ಏನಾದರೂ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಮಾಡಬೇಕು. ಇದರಿಂದಾಗಿ ತಕ್ಷಣ ಅವರ ಅಸೋಸಿಯೇಷನ್ ಅವರನ್ನು ಕರೆಸಿ ಅವರಿಗೆ ಅದನ್ನು ಟ್ರೈನ್ ಅಪ್ ಮಾಡಬೇಕು. ಅಂದರೆ ಕೊಡೋದು ಮಾತ್ರ ಅಲ್ಲ, ಅದನ್ನು ಯೂಸ್ ಮಾಡೋದು ಹೇಗೆ ಅಂತ ಮಾಡಬೇಕಾಗ್ತದೆ. ಅದರ ಬಗ್ಗೆ ಕೂಡ ನಾವು ಕ್ರಮವನ್ನು ವಹಿಸ್ತೇವೆ. ಈಗ ಆದಮೇಲೆ ನಾವು ಅದನ್ನು ಮಾಡೋದು ಅಂತಲ್ಲ, ಅದು ಮಾಡಬೇಕಿತ್ತು, ಅದು ಆಗಿದೆ. ಆದರೆ ಇದಕ್ಕೆ ಈಗ ತಕ್ಷಣ ಇದಕ್ಕೆ ಏನಾದರೂ ಒಂದು ಬದಲಿ ವ್ಯವಸ್ಥೆಗಳನ್ನು ಮಾಡೋ ಬಗ್ಗೆ ಪ್ರಯತ್ನಗಳನ್ನು ಮಾಡ್ತೇವೆ.